ಊಟದಲ್ಲೊಂದು ಹೊಸ ಬೆಳಕು, ಓದಿನ ಸವಿಯಲಿ ಅರಿವಿನ ಹರಿವು, ಪುಸ್ತಕದ ಜೊತೆ ಬದುಕಿನ ಪಯಣವು, ನಾರಿದ ಪುಸ್ತಕ. ನಾನು ಬೇತಮಂಗಲ ವಲಯದ ಬೇತಮಂಗಲ ಎ ಕಾರ್ಯಕ್ಷೇತ್ರದ ಜೈ ಭೀಮ್ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಾಗಿದ್ದೇನೆ. ನನ್ನ ಹೆಸರು ವೀಣಾ. ನಾನು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಗ್ರಂಥಾಲಯದಲ್ಲಿ ಆಹಾರದಿಂದ ಆರೋಗ್ಯ ಎಂಬ ಪುಸ್ತಕವನ್ನು ಅಧ್ಯಯನ ಮಾಡಿದ್ದೇನೆ. ಅದರಲ್ಲಿ ಕೆಲವು ಮಸಾಲೆ ಪದಾರ್ಥಗಳು ಮತ್ತು ಹಣ್ಣುಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇನೆ. ಈಗ ನಾನು ಹೂವು ಮುಳ್ಳು ಎಂಬ ಪುಸ್ತಕವನ್ನು ಅಧ್ಯಯನ ಮಾಡುತ್ತಿದ್ದೇನೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಎಸ್ಜಿ ಕೋಟೆ ಗ್ರಾಮದ ಆರಾಧನಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಾದ ಶಿವಾನಿಯಾದ ನಾನು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಗ್ರಂಥಾಲಯದಿಂದ ಹಲವಾರು ಪುಸ್ತಕಗಳನ್ನು ತಂದು ಓದಿದ್ದು, ನಾನು ಓದಿದ ಪುಸ್ತಕವೆಂದರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಪೆದ್ದ ಚೆರುವಿನ ರಾಕ್ಷಸ ಎಂಬ ಕಥೆಯನ್ನು ಓದಿರುತ್ತೇನೆ. ಅದು ನನಗೆ ತುಂಬಾ ಇಷ್ಟವಾಗಿರುತ್ತದೆ. ಈ ಕಥೆಯಲ್ಲಿ ಬರುವಂತಹ ಕಾಡಿನಲ್ಲಿ ಹಲವಾರು ಪ್ರಾಣಿಗಳಿರುತ್ತದೆ. ಆ ಕಾಡಿನಲ್ಲಿ ಒಂದು ಅಂಗವಿಕಲತೆಯ ಹುಲಿ ನರರಾಕ್ಷಸ ಆಗುವಂತಹ ಸನ್ನಿವೇಶಗಳನ್ನು ತುಂಬಾ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಈ ವರ್ಣನೆ ಮಾಡಿರುವ ರೀತಿ ಎಂದರೆ ಹಳ್ಳಿ ಜನರು ಮತ್ತು ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿ ಹುಲಿಯಿಂದ ಆಗುವಂತಹ ತೊಂದರೆಗಳನ್ನು ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಈ ಎರಡು ಅಂಶಗಳನ್ನು ನಾನು ನನ್ನ ಜ್ಞಾನ ವಿಕಾಸ ಕೇಂದ್ರದ ಎಲ್ಲಾ ಸದಸ್ಯರಿಗೂ ಹೇಳಿ ಗ್ರಂಥಾಲಯದ ಉಪಯೋಗವನ್ನು ಪಡೆದುಕೊಳ್ಳುವಂತೆ ಪ್ರೇರಣೆಯನ್ನು ನೀಡಿರುತ್ತೇನೆ. ನನ್ನ ಹೆಸರು ಪವಿತ್ರ ಅಂತ, ತಿಪ್ಸೆಟ್ಟಳ್ಳಿ ತ್ಯಾಮಗೊಂಡ್ಲು ಯಲಮಂಗಲ ತಾಲೂಕಲ್ಲಿ ಇರೋದು. ಅಂಜನಾದ್ರಿ ಜ್ಞಾನ ವಿಕಾಸ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಈ ಸುಧಾಮೂರ್ತಿ ಅವರು ಬರೆದಿರ್ತಕ್ಕಂಥ ಮನದ ಮಾತು ಎಂಬ ಪುಸ್ತಕವನ್ನು ಓದಿದ್ವಿ. ನಮ್ಮ ಗ್ರಂಥಾಲಯದಿಂದ ತುಂಬಾ ಚೆನ್ನಾಗಿದೆ ಬುಕ್. ಸುಧಾಮೂರ್ತಿ ಅವರು ತಮ್ಮ ಅನುಭವಗಳನ್ನ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಅವ್ರು ನಡೆದು ಬಂದಂತಹ ದಾರಿ, ಶಿಕ್ಷಣದ ಬಗ್ಗೆ ಅವರು ಎಲ್ಲಾ ತರ ಮಾಹಿತಿನ ಈ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ನಾನು ಓದಿದ ಪುಸ್ತಕ ಸಂಚಿಕೆಯಲ್ಲಿ ನಾವು ಆಯ್ದುಕೊಂಡಿರುವಂತಹ ಪುಸ್ತಕ ಬ್ರಿಗೇಡಿಯರ್ ಜಾನ್ ಪಿ ದಳವಿಯವರು ಬರೆದಂತಹ ಹಿಮಾಲಯನ್ ಬ್ಲಂಡರ್ ಎನ್ನುವಂತಹ ಪುಸ್ತಕವನ್ನ ನಾವುಗಳು ಈ ದಿನ ವಿಮರ್ಶೆ ಮಾಡುವವರಿದ್ದೇವೆ. ಮುಖ್ಯವಾಗಿ ಭಾರತದ ಯೋಧರ ಕಷ್ಟ ನಷ್ಟಗಳ ಬಗ್ಗೆ ಈ ಪುಸ್ತಕ ತನ್ನ ನಿಲುವನ್ನ ವ್ಯಕ್ತಪಡಿಸುತ್ತದೆ. ಜಾನ್ ಪಿ ದಳವಿಯವರು ತಾವೇ ತಮ್ಮ ಯುದ್ಧದಲ್ಲಿ ಎದುರಿಸಿದಂತಹ ಪರಿಸ್ಥಿತಿ ಹಾಗೂ ಆಗಿನ ಕಾಲಘಟ್ಟದಲ್ಲಿ ಸೈನ್ಯ ಕಂಡುಕೊಂಡಂತಹ ಬೇರೆ ಬೇರೆ ರೀತಿಯಾದಂತಹ ಸವಾಲುಗಳ ಬಗ್ಗೆ ಈ ಪುಸ್ತಕದಲ್ಲಿ ಮಾತನಾಡಿದ್ದಾರೆ. 1962ರ ಥಗ್ಲಾ ಯುದ್ಧದ ಸಂದರ್ಭದಲ್ಲಿ ಚೀನಾದ ಸೈನ್ಯವನ್ನ ಎದುರಿಸುವಲ್ಲಿ ಭಾರತ ಸೋತಿದ್ಯಾಕೆ ಎನ್ನುವ ವಿಷಯಕ್ಕೆ ಬೇಕಾದಂತಹ ಉತ್ತರ ಈ ಪುಸ್ತಕದ ಮೂಲಕ ಸಿಗುತ್ತದೆ. ಸಾಮಾನ್ಯವಾಗಿ ಗಮನಿಸೋದಾದ್ರೆ ಒಬ್ಬ ಸಾಮಾನ್ಯ ಓದುಗ ಇಂತಹ ಸೈನ್ಯದ ಕುರಿತಾದ ಪುಸ್ತಕ ಯಾಕೆ ಓದಬೇಕು ಅನ್ನೋದಾದ್ರೆ, ದೇಶಭಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೆ ಇರಬೇಕಾದಂತಹ ಪ್ರಮುಖ ಗುಣಗಳಲ್ಲಿ ಒಂದು. ದೇಶಭಕ್ತಿಯ ಕುರಿತಾಗಿ ನಮ್ಮ ಮಕ್ಕಳನ್ನ ಎಚ್ಚರಿಸಬೇಕು ಅನ್ನೋದಾದ್ರೆ ಇಂತಹ ಹಿಮಾಲಯನ್ ಬ್ಲೆಂಡರ್ನಂತಹ ನೈಜ ಕಥೆಗಳು ನಮ್ಮ ಮಕ್ಕಳನ್ನ ತಲುಪಬೇಕು. ಹಾಗೊಂದು ವೇಳೆ ತಲುಪಬೇಕು ಅನ್ನೋದಾದ್ರೆ ಆ ಕಥೆಯನ್ನ ನಾವುಗಳು ಓದಿ ಅರ್ಥೈಸಿಕೊಳ್ಬೇಕು. ಈ ಪುಸ್ತಕವನ್ನ ಕನ್ನಡಕ್ಕೆ ರವಿ ಬೆಳಗೆರೆಯವರು ತರ್ಜುಮೆಯನ್ನ ಮಾಡಿದ್ದಾರೆ. ಅಕ್ಷರ ರಾಕ್ಷಸನಾಗಿ ಅವರು ನೀಡಿರುವಂತಹ ಉದಾಹರಣೆಗಳು, ಕೃತಿಯನ್ನ ಉಲ್ಲೇಖಿಸಿದ ರೀತಿ ಬಹಳ ಸುಂದರವಾಗಿ ಮೂಡಿಬಂದಿದೆ. 1962ರ ಸಂದರ್ಭದಲ್ಲಿ ಭಾರತ ಸೈನ್ಯ ಸಾಕಷ್ಟು ಪ್ರಬಲವಾಗಿ ಇದ್ದಾಗ್ಯೂ ಶಸ್ತ್ರಾಸ್ತ್ರಗಳ ಕೊರತೆ ಎನ್ನುವಂಥದ್ದು ಸೈನ್ಯದ ಬಲವನ್ನ ಕುಗ್ಗಿಸಿತ್ತು. ಇದರ ಫಲವಾಗಿ ಹಲವು ಸಂಖ್ಯೆಯ ಉತ್ತಮ ಅಧಿಕಾರಿಗಳನ್ನ ದೇಶ ಕಳೆದುಕೊಳ್ತದೆ. ಈ ಒಂದು ಯುದ್ಧದಲ್ಲಿ ಚೀನಾ ಹಲವು ರೀತಿಯಾದಂತಹ ತಂತ್ರಗಳನ್ನ ತಂದೊಡ್ಡಿ ದೇಶಕ್ಕೆ ಬೇರೆ ಬೇರೆ ರೀತಿಯಾದಂತಹ ಉಪಟಳವನ್ನ ನೀಡತೊಡಗುತ್ತೆ. ಹೀಗಿರುವಾಗ ಸೈನ್ಯದ ಮುಖ್ಯಸ್ಥರು, ಸೈನ್ಯದ ಪ್ರತಿಯೊಬ್ಬ ಯೋಧ ಯಾವ ರೀತಿಯಲ್ಲಿ ದೇಶದ ರಕ್ಷಣೆಗೆ ತನ್ನನ್ನ ತಾನು ಅರ್ಪಿಸಿಕೊಂಡ ಎನ್ನುವ ಕರುಣಾಜನಕ ಕಥೆಯನ್ನ ಈ ಪುಸ್ತಕ ಹೇಳ್ತಾ ಹೋಗುತ್ತೆ. ಹಿಮಾಲಯನ್ ಬ್ಲಂಡರ್ ಎನ್ನುವಂಥದ್ದು ಕೇವಲ ಶತ್ರುವಿನಿಂದಾದ ತೊಂದರೆಯಲ್ಲ,
ದೇಶದ ರಾಜಕೀಯ ವ್ಯವಸ್ಥೆ ಸೋತಾಗ ಸೈನ್ಯ ಹೇಗೆ ಸೋತು ಬಿಡಬಹುದು ಎನ್ನುವಂಥದ್ದನ್ನ ಹೇಳುವಂತಹ ಕಥೆಯಾಗಿದೆ. ಇವೆಲ್ಲದರ ಜೊತೆಗೆ ಈ ಪುಸ್ತಕದುದ್ದಕ್ಕೂ ಒಂದು ಸಾಲು ನಮ್ಮನ್ನ ಬಹಳವಾಗಿ ಕಾಡುತ್ತೆ. ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿಯಲ್ಲಿದ್ದಾಗ ಮನುಷ್ಯ ದೇವರನ್ನ, ವೈದ್ಯರನ್ನ ಹಾಗೂ ಸೈನಿಕನನ್ನ ಮರೆತು ಹೋಗ್ತಾನೆ ಎನ್ನುವಂತಹ ಮಾತನ್ನ ಇಲ್ಲಿ ದಳವಿಯವರು ಮತ್ತೆ ಮತ್ತೆ ನೆನಪಿಸಿಕೊಳ್ತಾರೆ. ಇವಿಷ್ಟೇ ಅಲ್ಲದೆ ಈ ಪುಸ್ತಕವನ್ನ ತರ್ಜುಮೆ ಮಾಡುವ ಮೊದಲು ರವಿ ಬೆಳಗೆರೆಯವರು ಹಿಮಾಚಲ ಪ್ರದೇಶಕ್ಕೆ ತೆರಳಿ ಅಲ್ಲಿನ ಸ್ಥಿತಿಗತಿಗಳನ್ನ ಅವಲೋಕಿಸಿ ತದನಂತರ ಪುಸ್ತಕವನ್ನ ಬರೀತಾ ಹೋಗ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಬಹಳ ಮುಖ್ಯ ಅಂಶ ಅಂದ್ರೆ ವಿಷಯವನ್ನ ಹೇಳೋದು ಹಾಗೂ ವಿಷಯವನ್ನ ಮನಮುಟ್ಟುವಂತೆ ಹೇಳುವುದರ ನಡುವಿನ ವ್ಯತ್ಯಾಸವನ್ನ ಈ ಪುಸ್ತಕ ತಿಳಿಸ್ತಾ ಹೋಗುತ್ತೆ. ಕೊನೆಯದಾಗಿ ದೇಶವೊಂದರಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾನೆ ಅನ್ನೋದಾದ್ರೆ ಅದರ ಹಿಂದೆ ಸೈನ್ಯದ ಸಾಧನೆ ಏನು, ಸೈನ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸೈನಿಕ ಯಾವ ರೀತಿಯ ತ್ಯಾಗವನ್ನ ಮಾಡಿದ್ದರ ಪರಿಣಾಮವಾಗಿ ಸ್ವತಂತ್ರ ಭಾರತದಲ್ಲಿ ನಾವೀ ದಿನ ಸಂತೋಷವಾಗಿ ಬದುಕ್ತಾ ಇದ್ದೇವೆ ಅನ್ನೋದನ್ನ ತಿಳಿಯಬೇಕು ಅನ್ನೋದಾದ್ರೆ ಹಿಮಾಲಯನ್ ಬ್ಲೆಂಡರ್ ಕೃತಿಯನ್ನ ನಾವು ಓದಲೇಬೇಕು. ತನ್ಮೂಲಕ ಪ್ರತಿಯೊಬ್ಬ ಸೈನಿಕನ ನೋವೇನು, ಆಗಿನ ಪರಿಸ್ಥಿತಿ ಏನು, 1947ರಲ್ಲಿ ಭಾರತ ಸ್ವತಂತ್ರವನ್ನ ಪಡೆದಾಗ್ಯೂ 62ರ ಹೊತ್ತಿಗಾಗುವಾಗ ದೇಶದ ಪರಿಸ್ಥಿತಿ ಹೇಗಿತ್ತು, ಸೈನ್ಯದ ಸಾಧನೆಗಳೇನು ಎನ್ನುವ ಎಲ್ಲ ವಿಷಯದ ಬಗ್ಗೆ ಕೂಡ ಈ ಹೊತ್ತಿಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸುತ್ತೆ. ಇದನ್ನ ಅತ್ಯುತ್ತಮವಾಗಿ ತರ್ಜುಮೆ ಮಾಡಿದಂತಹ ಶ್ರೀಯುತ ರವಿ ಬೆಳಗೆರೆಯವರನ್ನ ಕೂಡ ಇಲ್ಲಿ ನಾವುಗಳು ಖಂಡಿತ ನೆನಪಿಸಿಕೊಳ್ಬೇಕು. ಸ್ನೇಹಿತರೆ, ಇಷ್ಟು ಮಾಹಿತಿಯ ಜೊತೆಗೆ ಹಿಮಾಲಯನ್ ಬ್ಲೆಂಡರ್ ಕುರಿತಾದ ವಿಮರ್ಶೆಯನ್ನ ನಾನಿಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಂತಹ ಇನ್ನೊಂದು ಪುಸ್ತಕದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ಪುಸ್ತಕದ ಜೊತೆ ಬದುಕಿನ ಪಯಣವು ನಾರಿದ ಪುಸ್ತಕ.